ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮಸಾಲ ವಡೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಕಡಲೆಬೇಳೆನ ಬೆಳಗ್ಗೆನೆ ನೆನೆಸಿಟ್ಟಿದ್ದೆ. ಮತ್ತೆ ಇಲ್ಲಿ ಏನೇನು ಹಾಕ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಬಾಕ್ಸಿ ಸೊಪ್ಪು, ಮತ್ತೆ ಈರುಳ್ಳಿ. ಮೇನ್ ಇಂಪಾರ್ಟೆಂಟ್ ಇರೋದೇ ಸಬಾಕ್ಸಿ ಸೊಪ್ಪು. ಹಾಕ್ಲೇಬೇಕು, ವಡೆಗೆ ತುಂಬಾ ಟೇಸ್ಟು ಮತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ನಾನು ಇಲ್ಲಿ ಕಡಲೆಬೇಳೆನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಹಾಕ್ಬೇಡಿ ನೀರ್ ಹಾಕ್ಬೇಡಿ ಆಯ್ತಾ. ನೀರ್ ಹಾಕ್ತಿರೇನೆ ಗ್ರೈಂಡ್ ಮಾಡ್ಕೊಳ್ಳಿ. ನೀವು ನೀರ್ ಹಾಕಿದ್ರೆ ಹಿಟ್ಟು ತರ ಬರಲ್ಲ, ಆಮೇಲೆ ದೋಸೆ ಮಾಡ್ಬೇಕಾಗುತ್ತೆ, ವಡೆ ಹೋಗಿ ದೋಸೆ ಆಗ್ಬಿಡುತ್ತೆ. ದಯವಿಟ್ಟು ಯಾರು ನೀರ್ ಹಾಕ್ಬೇಡಿ, ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ನಾನು ಇವಾಗ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮಿಕ್ಸಿ ನಾವು ಮಾಡ್ಕೋಬೇಕಾರೆ ಲವಂಗ ಮತ್ತೆ ಚಕ್ಕೆ, ಹಾಗೆ ಬೆಳ್ಳುಳ್ಳಿ, ಶುಂಠಿ ಅದ್ರ ಜೊತೆನೆ ಹಾಕೊಂಡು ನೀವು ಗ್ರೈಂಡ್ ಮಾಡ್ಕೊಬಿಡಿ. ಯಾಕಂದ್ರೆ ಅದು ಬಾಯಿಗೆ ಸಿಕ್ಕುತ್ತೆ ಅಲ್ವಾ, ಅದ್ರ ಬದಲು ಗ್ರೈಂಡ್ ಮಾಡ್ಬಿಟ್ರೆ ಬಾಯಿಗೆ ಸಿಗಲ್ಲ. ನಾವು ಅದೇ ತರ ಹಾಕ್ಬಿಟ್ರೆ ಬಾಯಿಗೆ ಸಿಗುತ್ತೆ. ಇದ್ರ ಬದಲು ಕಡಲೆಬೇಳೆ ಗ್ರೈಂಡ್ ಮಾಡ್ಬೇಕಾರೇನೆ, ಕಡಲೆಬೇಳೆ ಗ್ರೈಂಡ್ ಮಾಡ್ಬೇಕಾರೇನೆ ಅವಾಗ ನಾವು ಇದನ್ನೆಲ್ಲ ಹಾಕಿ ಹಾಗೆ ಒಂದ್ ರೌಂಡ್ ತಿರುಗಿಸ್ಕೊಂಡ್ರೆ ನೋಡಿ ಈ ತರ ಅದಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ. ನಾನು ಯಾವ್ದೇ ನೀರು ಉಪಯೋಗಿಸ್ತೀರಾ ಮಾಡ್ಕೊಂಡಿದೀನಿ. ನೋಡಿ, ನೈಸಾಗಿ ಆಗಿದೆ. ಸ್ವಲ್ಪ ಕಡಲೆ ನೋಡಿ ಇವಾಗ ಬರುತ್ತೆ. ಕಲ್ಸ್ಕೊತಾ ಇದ್ದೀನಿ ಇವಾಗ ನಾನು ಕಡಲೆ ಹಿಟ್ಟೆಲ್ಲ ರುಬ್ಕೊಂಡಿದ್ನಲ್ಲ. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಈರುಳ್ಳಿ ತಗೊಂಡಿದ್ದೀನಿ ನಾನು. ಆಲ್ಮೋಸ್ಟ್ ಒಂದು 4 ಈರುಳ್ಳಿ ತಗೊಂಡಿದ್ದೆ. ಸಣ್ಣಗೆ ಹಚ್ಕೋಬೇಕು, ತುಂಬಾ ಸಣ್ಣ ಅಂದ್ರೆ ಸಣ್ಣಗೆ ಹಚ್ಕೊಳ್ಳಿ. ಹಚ್ಕೊಂಡು ಹಾಗೆ ಸಬ್ಬಕ್ಕಿ ಸೊಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಹಾಗೇನೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಮತ್ತೆ ಖಾರಕ್ಕೆ ಕೆಲವರು ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾರೆ, ಬಟ್ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಯಾವುದೇ ರೀತಿ ಯೂಸ್ ಮಾಡಿಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋ ದಿವಸ ನಾವು ಮನೇಲಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಜಾಸ್ತಿ, ಯಾವಾಗಾದ್ರೂ ಒಂದು ಟೈಮ್ ಯೂಸ್ ಮಾಡ್ತೀವಿ. ಇವಾಗ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಕೊಂಡು ಸ್ವಲ್ಪ ಖಾರ ಇರಲಿ ಅಂತ ಇನ್ನೊಂದು ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೊಂಡೆ ಖಾರದ ಪುಡಿನ. ಮತ್ತೆ ಹಿಂಗ್ ಹಾಕೊಳ್ಳಿ, ಎವರೆಸ್ಟ್ ಹಿಂಗು ಸ್ವಲ್ಪ ಹಾಕೊಳ್ಳಿ. ಯಾಕಂದ್ರೆ ವಡೆ ಬೇಗ ಜೀರ್ಣ ಆಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ. ಅದರಿಂದ ಸ್ವಲ್ಪ ಒಂದು ಪಿಂಚ್ ಅಂತಾರಲ್ಲ ಆ ಥರ ಸ್ವಲ್ಪ ಹಿಂಗ್ ಹಾಕೊಳ್ಳಿ. ಹಿಂಗ್ ಹಾಕೊಂಡ್ಮೇಲೆ ನೀಟಾಗಿ ಎಲ್ಲ ಕಲ್ಸ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕೈ ಕಲಸಿ. ಹಾಗೆ ಸ್ವಲ್ಪ ಸೋಡಾ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ. ಮತ್ತೆ ನೀವು ನೋಡಿ ಈ ತರ ಎಲ್ಲ ನೀಟಾಗಿ ಕಲ್ಸ್ಕೊಳ್ಳಿ ಆಯ್ತಾ. ನೀಟಾಗಿ ಕಲ್ಸ್ಕೊಂಡು ಇಟ್ಕೊಳ್ಳಿ ಒಂದು 5 ನಿಮಿಷ. ಮತ್ತೆ ನಾನು ಇಲ್ಲಿ ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು ನಾವು ನೆನೆಸಿಟ್ಟಿದ್ವಲ್ಲ ಕಡಲೆಬೇಳೆನ, ಅದನ್ನ ರುಬ್ಬಿಲ್ಲ, ಹಂಗೆ ಹಾಕಿದ್ದೀನಿ. ಯಾಕಂದ್ರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಮತ್ತೆ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು ಆಲ್ರೆಡಿ. ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರಲ್ವಾ ಮಕ್ಕಳು, ಆ ಟೈಮಲ್ಲಿ ಮಾಡಿದ್ರೆ ಊಟಕ್ಕೂ ನೆಂಚ್ಕೊಳ್ಳೋದಕ್ಕಾಗುತ್ತೆ, ಸೈಡ್ ಡಿಶ್ ಆಗುತ್ತೆ. ಅದಕ್ಕೆ ವಡೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಬೋಂಡ ಬಜ್ಜಿ ಮಾಡ್ತಾ ಇರ್ತೀವಿ, ವಡೆ ತುಂಬಾ ಅಪರೂಪ. ಕಡಲೆ ಎಲ್ಲ ನೆನೆಸಿ ಮಾಡಬೇಕಲ್ಲ, ಅದಕ್ಕೆ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಅಪರೂಪಕ್ಕೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕೈಯಲ್ಲೇ ಈ ಥರ ಉಂಡೆ ಥರ ತಗೊಂಡು ಈ ಥರ ಮಾಡ್ಕೊಂಡ್ರೆ ಆಗೋಯ್ತು. ಈಸಿಯಾಗಿ ಮಾಡ್ಕೋಬೋದು, ಇದೇನು ಕಷ್ಟ ಅನ್ಸಲ್ಲ. ನೋಡಿ ಆ ಥರ ಬಿಟ್ಟರೆ ಆಯಿತು ಅಷ್ಟೇ, ಕೈಯಲ್ಲೇ ಮಾಡ್ಕೋಬೋದು. ಹಂಗೆ ಮಾಡ್ಕೊಳಕ್ಕಾಗಲ್ಲ ಅಂದರೆ ಸ್ವಲ್ಪ ಉಂಡೆ ಥರ ತಗೊಂಡು ನೋಡಿ ಈ ಥರ ಹಿಂಗೆ ಅಂಗೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೊಂಬಿಟ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಕೈ ಮೇಲೆ ಎಣ್ಣೆ ಸವರ್ಕೊಂಡ್ರು ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಒಂದು ಪೇಪರ್ ಮೇಲೆ ನೀವು ತಟ್ಟಿ ಹಾಕೋಬೋದು. ಬಟರ್ ಪೇಪರ್ ಬರುತ್ತಲ್ಲ, ಅದ್ರಲ್ಲಿ ತಟ್ಟಿ ಹಾಕೋಬೋದು. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಲಿ ಫ್ರೈ ಆದ್ಮೇಲೆ
ಈ ತರ ಬ್ರೌನ್ ಕಲರ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ತಿಂತಾ ಇದ್ರೆ ಚೆನ್ನಾಗಿ ಕರಂ ಕರಂ ಅಂತ ಇರ್ತವೆ ಅವಾಗ ವಡೆ ಚೆನ್ನಾಗಿರೋದು ಸಾಫ್ಟ್ ಆಗಿರೋ ವಡೆ ಚೆನ್ನಾಗಿರಲ್ಲ ಕರಂ ಕರಂ ಅನ್ಬೇಕು ಗರಂ ಗರಂ ಆಗಿರ್ಬೇಕು ಅವಾಗ ಚೆನ್ನಾಗಿರುತ್ತೆ ವಡೆ ನೋಡಿ ಈ ತರ ಎಲ್ಲ ನೀಟಾಗಿ ಬೇಯಿಸ್ಬಿಟ್ಟು ತಕ್ಕೋಬೇಕು ಇವಾಗ ಆಗಿದೆ ಆಲ್ಮೋಸ್ಟ್ ಆಗಿದೆ ಇವಾಗ ನಾನು ತೆಗಿತಾ ಇದ್ದೀನಿ ನೋಡಿ ಚೆನ್ನಾಗಿದೆ ತೆಗಿತಾ ಇದ್ದೀನಿ ಆಗೋಯ್ತು ವಡೆ ಖಾಲಿನೇ ಆಗೋಯ್ತು ಅಷ್ಟ್ ಚೆನ್ನಾಗ್ ಬಂದಿತ್ತು ತುಂಬಾ ಚೆನ್ನಾಗಿತ್ತು ವಡೆ ಖಾರ ಎಲ್ಲ ಕರೆಕ್ಟ್ ಆಗಿ ಇತ್ತು ನಾನು ಅಲ್ಲಿ ಹಾಕ್ತಾ ಇದ್ದಂಗೆ ಒಂದೊಂದೇ ಇವಾಗ ಒಂದ್ ಟ್ರಿಪ್ ಎಣ್ಣೆಗೆ ಹಾಕಿ ತೆಗಿತಾ ಇದ್ದೀನಿ ಅಂದ್ರೆ ಖಾಲಿ ಆಗ್ಬಿಡುತ್ತೆ ನೆಕ್ಸ್ಟ್ ಇನ್ನೊಂದ್ ಟ್ರಿಪ್ ಹಾಕಿ ತೆಗ್ದೆ ಅಂದ್ರೆ ಖಾಲಿ ಆಗ್ಬಿಡ್ತಿತ್ತು ಆತರ ಹುಡುಗರೆಲ್ಲ ಖಾಲಿ ಮಾಡ್ತಾ ಇದ್ರು ತುಂಬಾ ಚೆನ್ನಾಗ್ ಬಂದಿತ್ತು ಎಲ್ಲರೂ ಮಕ್ಳೆಲ್ಲ ಇಷ್ಟಪಟ್ಟು ಊಟಕ್ಕಿಂತ ವಡೆನೆ ತಿಂದ್ರು ನೋಡಿ ಆಗಿದೆ ವಡೆ ಆಗಿದೆ ನೋಡಿ ನಾನು ಇಲ್ಲಿ ಟಿಶ್ಯೂ ಪೇಪರ್ ಹಾಕಿದ್ದೀನಿ ಎಣ್ಣೆ ಎಲ್ಲ ಆಗುತ್ತೆ ಅಂತೇಳಿ ಟಿಶ್ಯೂ ಪೇಪರ್ ಹಾಕಿದ್ದೀನಿ ನೋಡಿ ಆಗಿದೆ ವಡೆ ಆಗಿದೆ ಚೆನ್ನಾಗ್ ಬಂದಿತ್ತು ನೋಡಿ ನೋಡಿ ಆಗಿದೆ ಬೆಂದಿದೆ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ ಒಳಗಡೆ ಕೂಡ ಬೆಂದಿದೆ ತುಂಬಾ ಚೆನ್ನಾಗಿತ್ತು ಮಕ್ಳು ಆಲ್ರೆಡಿ ತಿಂತಾ ಇದ್ರು ಸೂಪರ್ ಆಗಿದೆ ಅಂತ ಹೇಳಿದ್ರು ನಿಮ್ಗೆ ಹೇಗ್ ಅನ್ಸ್ತು ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್